ವಿಧಿವೆಸೆದ ನಂಟು ಭಾಗ 16. ತನ್ನ ಸೊಂಟ ಬಳಸಿದ ಗಂಡನ ಮೃದುವಾದ ಸ್ಪರ್ಶಕ್ಕೆ ಅವನನ್ನು ಗಟ್ಟಿಯಾಗಿ ಆಲಂಗಿಸಿ ಬಿಟ್ಟಳು. ಮುಂದೆ ತನ್ನ ಗಟ್ಟಿಯಾಗಿ ಬಳಸಿದ ಮಡದಿಯ ತಲೆಯನ್ನು ಸವರಿದ ಸೂರ್ಯ ಅವನು ರಾತ್ರಿಯೆಲ್ಲ ಯೋಚಿಸಿ ತನ್ನ ಮತ್ತು ಮಧು ದಾಂಪತ್ಯ ಜೀವನಕ್ಕೆ ಅವನೇ ಪೀಠಿಕೆ ಇಟ್ಟ. ಅವಳ ಬಳಿ ನಾನು ಸಲುಗೆಯಿಂದ ವರ್ತಿಸದಿದ್ದರೆ ಅವಳು ನನ್ನೊಂದಿಗೆ ಸಲುಗೆಯಿಂದಿರುವುದು ದೂರದ ಮಾತು ಎಂದು ನಿಶ್ಚಯಿಸಿ ತಾನೇ ತನ್ನ ಹಮ್ಮು ಬಿಗುಮಾನವನ್ನೆಲ್ಲ ತೊರೆದು ಅವಳ ಬಳಿ ಬಂದಿದ್ದ. ಅವನ ತಬ್ಬಿದವಳಿಗೆ ಯಾವುದೋ ಒಂದು ಸುಂದರ ಭಾವನೆ ಆವರಿಸಿ ಅವನ ಎದುರುಗಡೆಗೆ ನಿಂತು ಬಿಟ್ಟಳು. ಅವನ ಸ್ಪರ್ಶವೇ ಅವಳ ಪಾಲಿನ ಚೈತ್ರ, ಅವನ ಸಹಚರ್ಯವೇ ಅವಳ ಪಾಲಿನ ಖುಷಿ, ಅವನ ಜೀವನದಲ್ಲಿ ತನ್ನ ಇರುವಿಕೆಯೇ ಅವಳ ಪಾಲಿನ ಜೀವಂತಿಕೆ. ಗಂಡನ ಸನಿಹ ಎಲ್ಲ ನೋವು ಮರೆಸಿತ್ತು. ನಿಮಿಷಗಳ ಹಿಂದೆ ದುಃಖದಿಂದ ಬಾಡಿದ ಅವಳ ಮೊಗ ಸಂತೃಪ್ತಿಯಿಂದ ನಗುತ್ತಿತ್ತು. ಯಾವುದೋ ಮೋಡಗೊಳಗಾಗಿ ಮೈಮನ ಮರೆತು ಅವನ ಹೃದಯ ಬಡಿತವನ್ನೇ ಕೇಳುತ್ತಾ ನಿಂತಿದ್ದಳು. ರಾತ್ರಿಯೆಲ್ಲ ನಿದ್ದೆಗೆಟ್ಟು ಏನೇನೋ ಯೋಚಿಸಿದವಳ ತಲೆ ಈಗ ಯಾವುದೇ ಯೋಚನೆಗಳಿಲ್ಲದೆ ಖಾಲಿಯಾಗಿತ್ತು. ಯಾವಾಗ ವಿನುತಾಳ ಮಾತು ಅವಳ ಮನದಲ್ಲಿ ಆವರಿಸಿತು, ಜರ್ರನೆ ಅವಳ ಸಂತೋಷವೆಲ್ಲ ಇಳಿದು ಹೋಗಿತ್ತು. ತಕ್ಷಣ ಅವನನ್ನು ಬಿಟ್ಟು ಮತ್ತೆ ಕಿಟಕಿಯ ಬಳಿ ಹೋಗಿ ನಿಂತಳು. ತನ್ನಿಂದ ಬಿಡಿಸಿಕೊಂಡು ಹೋಗಿ ಸುಮ್ಮನೆ ನಿಂತವಳನ್ನು ನೋಡಿ ಮಧು ಎಂದು ಮೆತ್ತಗೆ ಕರೆದ. ತನ್ನ ಕಡೆ ತಿರುಗಿಸಿಕೊಂಡು ತಲೆ ಬಗ್ಗಿಸಿಕೊಂಡು ನಿಂತಿದ್ದವಳ ತಲೆಯನ್ನು ಮೇಲೆತ್ತಿ ಅವಳ ಕಣ್ಣಿಗೆ ತನ್ನ ಕಣ್ಣೋಟ ಬೆಸೆದು, ನನ್ನ ಮೇಲೆ ಕೋಪನ? ಯಾಕೆ ನನ್ನ ಜೊತೆ ಮಾತನಾಡುತ್ತಿಲ್ಲ? ನನಗೂ ಗೊತ್ತು ನನ್ನ ತಪ್ಪು ಕಲ್ಪನೆಯಿಂದ ಏನೆಲ್ಲ ಆಯಿತು ಎಂದು. ತನ್ನ ದುಡುಕುತನಕ್ಕೆ ನೀನು ತಪ್ಪಿತಸ್ಥಳಾದೆ. ಐ ಆಮ್ ರಿಯಲಿ ಸಾರಿ. ನಾನು ಯಾವುದೋ ಕೆಟ್ಟ ಗಳಿಗೆಯಲ್ಲಿ ನಿನ್ನ ಬಗ್ಗೆ ಒಂದು ರೀತಿ ಸಂಶಯ ಬೆಳೆಸಿಕೊಂಡು ಬಿಟ್ಟೆ. ನನ್ನ ಕ್ಷಮಿಸುತ್ತೀಯಾ ತಾನೇ? ಹೇಳು ಎಂದವನನ್ನು ನೋಡಿ ತನ್ನಗೇನಕ್ಕೆ ಹ್ಞೂ ಎಂದಳು. ಅವನು ಬಂದಿದ್ದೇ ತನ್ನ ಮೇಲಿನ ಕೋಪ ಎಂದು ಕೇಳಿದ್ದ ಅವಳು ಕರಗಿ ಹೋಗಿದ್ದಳು. ನಿನ್ನೆ ಘಟನೆ ಕಹಿ ನೋವು ಅವನ ಆಗಮನದಿಂದ ಮರೆತಿದ್ದಳು. ಅವನು ಎದುರಿದ್ದರೆ ಅವಳ ಮನ ಅವನ ಸನಿಹ ಬೇಕೆಂದು ಹಾತೊರೆಯುವುದು. ಮಧು ತಕ್ಷಣ ನನ್ನ ಕ್ಷಮಿಸಿದ್ದು ನೋಡಿ ಆಶ್ಚರ್ಯ. ಅವನು ಒಂದು ರೀತಿಯ ಭಯದಿಂದಲೇ ಬಂದಿದ್ದು ಇವಳನ್ನು ಹೇಗೆ ಓಲೈಸುವುದು ಎಂದು. ಆದರೆ ಅವಳು ತಕ್ಷಣ ಕ್ಷಮಿಸಿದ್ದು ನೋಡಿ ಇವಳು ನನ್ನ ಮೇಲೆ ಕೋಪನೇ ಮಾಡಿಕೊಳ್ಳಲಿಲ್ಲವಾ ಎಂದು. ಸರಿ, ರೆಡಿಯಾಗು, ಮನೆಗೆ ಎಲ್ಲರೂ ಕಾಯುತ್ತಿದ್ದಾರೆ. ಬೇಗ ಹೋಗಿ ನಿಮ್ಮ ದೊಡ್ಡಪ್ಪನಿಗೆ ತಿಳಿಸಿ ಮೈಸೂರಿಗೆ ಹೋಗೋಣ. ನಾನು ಹಾಸ್ಪಿಟಲ್ ಕೂಡ ರಜಾ ಹಾಕಿಲ್ಲ. ನನ್ನೆಲ್ಲ ಕೆಲಸವನ್ನು ಸಂಜುಗೆ ಒಪ್ಪಿಸಿ ಬಂದಿದ್ದೀನಿ ಎಂದು ಆತರಿಸಿದವನ್ನ ನೋಡಿ ಸುಮ್ಮನೆ ನಿಂತು ಬಿಟ್ಟಳು. ಅವನ ಯಾವ ಮಾತು ಅವಳ ಕಿವಿಯ ಮೇಲೆ ಬೀಳಲಿಲ್ಲ. ಅವಳ ಮನಪೂರ್ತಿ ವಿನುತಾಳ ಮಾತಿನ ಬಗ್ಗೆಯೇ ಯೋಚಿಸುತ್ತಿತ್ತು. ಏನೆಂದು ಮಾತನಾಡದೆ ಸುಮ್ಮನೆ ನಿಂತ ಮಡದಿಯ ಕೈ ಹಿಡಿದು, ಮಧು, ನಿನ್ನ ಫ್ರೆಂಡ್ಗೆ ಹೇಳಿಬಿಡು, ಹೋಗೋಣ, ತಯಾರಾಗು ಎಂದು ಮತ್ತೆ ಆವರಿಸಿದವನನ್ನು ನೋಡಿ ಅವಳ ಮನ ಮತ್ತೆ ಬಂಧದಲ್ಲಿ ಬಿತ್ತು. ಅವಳಿಗೆ ಬೇಕಾದದ್ದು ಅವನ ಪ್ರೇಮ, ಪ್ರೀತಿ ತುಂಬಿದ ಬಾಹುಬಂಧನವೇ ಹೊರತು ಮೋಹ ತುಂಬಿದ ಬಾಹುಬಂಧನವಲ್ಲ. ಅತ್ತಿಗೆ ಹೇಳಿದ ಹಾಗೆ ಇವರಿಗೆ ನನ್ನ ದೈಹಿಕ ಆಸೆ ಪೂರೈಸಲು ಮಾತ್ರ ಬೇಕಾದರೆ ಛೇ ಇಲ್ಲ. ಅಥವಾ ನಾನು ಅವರನ್ನು ಪ್ರೀತಿಸುತ್ತಿದ್ದೆ ಎಂದು ನನ್ನ ಒಪ್ಪಿಕೊಂಡರೆ, ಅಥವಾ ಮದುವೆಯಾಗಿದೆ ಏನೂ ಮಾಡಲಾಗುವುದಿಲ್ಲ ಎಂದು ನನ್ನ ಹೆಂಡತಿ ಎಂದು ಒಪ್ಪಿಕೊಂಡರ, ಅಥವಾ ಕರುಣೆಯಿಂದ ನನ್ನನ್ನು ಹೆಂಡತಿ ಎಂದು ಒಪ್ಪಿಕೊಂಡರೆ, ನಾನಾ ರೀತಿಯ ಆಲೋಚನೆಗಳು ಅವನ ಮನದಲ್ಲಿ ಗಿರಕಿ ಹೊಡೆಯುತ್ತಿತ್ತು. ಏನೆಂದು ಮಾತನಾಡದೆ ಸುಮ್ಮನೆ ನಿಂತವಳ ಬಳಿ ಬಂದ. ನನ್ನ ಮೇಲೆ ಕೋಪನಾ? ನಾನು ನಿನಗೆ ಬೇಡವಾ ಎಂದು ಮುಂದೆ ಏನೇನೋ ಹೇಳಲು ಹೊರಟವನ ಬಾಯಿಯ ಮೇಲೆ ತನ್ನ ಬೆರಳಿಟ್ಟು ಅವನನ್ನೇ ನೋಡಿದಳು. ಅದೆಷ್ಟೋ ಗಟ್ಟಿ ನಿರ್ಧಾರ ತೆಗೆದುಕೊಂಡರು ಅವನ ಬಿಡಲು ಅವಳ ಮನಸ್ಸು ಎಂದು ಒಪ್ಪದು. ಅವನ ಮೇಲಿನ ಪ್ರೀತಿಯೇ ಅವಳ ದೌರ್ಬಲ್ಯ. ಯಾರು ಬೇಡ, ಏನು ಬೇಡವೆಂದು ರಾತ್ರಿಯೆಲ್ಲ ಯೋಚಿಸಿದವಳ ಮನ ಅವನ ನೋಡಿ ಅವನೇ ಬೇಕೆಂದು ಹಠ ಹಿಡಿದಿತ್ತು. ಅವಳ ಕೈಯನ್ನು ಹಿಡಿದವನು ಅವಳ ಅಂಗೈಯನ್ನು ಬೆಚ್ಚಗೆ ಮುತ್ತಿಟ್ಟು, ಥ್ಯಾಂಕ್ ಯು ಮಧು, ಈ ದುಡುಕು ಗಂಡನನ್ನು ಕ್ಷಮಿಸಿದ್ದಕ್ಕೆ ಎಂದು ನಯವಾಗಿ ಅವಳನ್ನು ಬಳಸಿ. ನಿನಗೆ ಗೊತ್ತಾ ಮಧು, ನೀನು ನನ್ನ 6 ವರ್ಷದ ಹಿಂದೆಯಿಂದ ಪ್ರೀತಿಸಿದರೆ ನಾನು 24 ವರ್ಷದ ಹಿಂದೆ ನಿನ್ನ ಮದುವೆ ಮಾಡಿಕೊಳ್ಳಬೇಕೆಂದುಕೊಂಡಿದ್ದೆ. ಆಗ ನೀನು ತೊಟ್ಟಿಲಲ್ಲಿದ್ದೆ. ನಿನ್ನ ಪ್ರೀತಿಗಿಂತ ನನ್ನ ಪ್ರೀತಿನೇ ಮೊದಲು ಎಂದು ಅವಳ ಮುಖದ ಬಳಿ ತನ್ನ ಮುಖದಂದ ನೋಡಿ ಅಷ್ಟು ಹತ್ತಿರದಿಂದ ಗಂಡನ ಮುಖ ನೋಡಿದವಳಿಗೆ ಮನದಲ್ಲಿ ಬಯಕೆಗಳ ಸಾಲು. ಅವನ ಕೆನ್ನೆಯನ್ನು ಒಮ್ಮೆ ತನ್ನ ಮೃದು ಕೈಗಳಿಂದ ಸವರಿ ಸಣ್ಣಗೆ ನಕ್ಕಳು. ಎಷ್ಟೋ ದಿನದ ಬಯಕೆಗಳಲ್ಲಿ ಅದು ಒಂದು. ಅವನ ಮೀಸೆ ಮರೆಯಲ್ಲಿ ನಗು ನೋಡಿದ ಮಧು ತಲೆ ಬಗ್ಗಿಸಿದಳು. ತದೇಕಚಿತ್ತವಾಗಿ ತನ್ನ ಮುಖವನ್ನೇ ನೋಡುತ್ತಿರುವ ಗಂಡನ ನೋಟವನ್ನು ಎದುರಿಸಲಾಗದೆ ಅವಳಂತೂ ಸಂಪೂರ್ಣ ಅವನಿಗೆ ಸೋತಿದ್ದಳು. ತಲೆ ತಗ್ಗಿಸಿದ ಮಡದಿಯ ತಲೆ ಎತ್ತಿ, ಮಧು, ನೀನು ಯಾವಾಗ ಕನ್ನಡಕ ಹಾಕಿಕೊಳ್ಳಲು ಶುರು ಮಾಡಿದೆ? ನಾನು 6 ವರ್ಷದ ಹಿಂದೆ ನೋಡಿದಾಗ ಬಾವಿಗೆ ಬಿದ್ದ ಹುಡುಗಿ ನೀನೆ ಎಂದು ಆಶ್ಚರ್ಯವಾಗುತ್ತದೆ ಎಂದು ಅವಳ ಕೈ ಬೆರಳುಗಳ ಜೊತೆ ಆಟವಾಡುತ್ತಾ ಕೇಳಿದ. ಅದು ಕಾಲೇಜಿನಲ್ಲಿ ಓದಬೇಕಾದರೆ ನನಗೆ ಬೋರ್ಡ್ ಮೇಲೆ ಬರೆದ ಅಕ್ಷರ ಅಸ್ಪಷ್ಟವಾಗಿ ಕಾಣುವುದು. ಅದೇ ಹತ್ತಿರದಿಂದ ಬರೆದದ್ದು ಮಾತ್ರ ಸ್ಪಷ್ಟವಾಗಿ ಕಾಣುವುದು. ಆಗ ಕಣ್ಣಿನ ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಕನ್ನಡಕ ಹಾಕಿಕೊಳ್ಳಲು ಹೇಳಿದರು. ಯಾಕೆ ಇವಾಗ ಕೇಳುತ್ತಿದ್ದೀರಾ? ನನ್ನ ಕಣ್ಣೇನು ಮತ್ತೆ ಪರೀಕ್ಷಿಸಿ
ಮಾಡುತ್ತೀರಾ ಎಂದು ಮುಗ್ಧವಾಗಿ ಕೇಳಿದ ಮಧುನ ನೋಡಿ. ಹಾಗೇನೂ ಇಲ್ಲ ಮಧು, ಈ ಕನ್ನಡಕ ತೆಗೆದರೆ ನಿನಗೇನಾದರೂ ತೊಂದರೆಯಾಗುತ್ತಾ? ಅಂದರೆ ತಲೆನೋವು, ಮಂಜಾಗಿ ಕಾಣುವುದು, ಇಲ್ಲ ಯಾವುದಾದರೂ ತೊಂದರೆಯಾಗುತ್ತಾ ಎಂದು ಕೇಳಿದವನನ್ನ ವಿಚಿತ್ರವಾಗಿ ನೋಡಿ. ಆ ರೀತಿ ಯಾವುದೇ ತೊಂದರೆ ಇಲ್ಲ. ಯಾಕೆ ಈ ರೀತಿ ಕೇಳುತ್ತಿದ್ದೀರಾ? ಮತ್ತೆ ಈ ಕನ್ನಡಕ ಯಾಕೆ ಹಾಕುತ್ತೀಯಾ? ಕನ್ನಡಕ ತೆಗೆದುಬಿಡು ಎಂದು ಅವಳ ಕನ್ನಡಕವನ್ನು ತೆಗೆದ. ಅಯ್ಯೋ, ಯಾಕೆ ತೆಗೆದಿರಿ? ನನಗೆ ಕನ್ನಡಕವಿಲ್ಲದಿದ್ದರೆ ಒಂದು ರೀತಿಯಾಗುತ್ತದೆ ಎಂದು ಅವನ ಕೈಯಿಂದ ಕನ್ನಡಕ ತೆಗೆದುಕೊಳ್ಳಲು ಹೋದವಳ ಕೈ ಹಿಡಿದು, ನನಗೆ ನೀನು ಕನ್ನಡಕ ಹಾಕಿದರೆ ಇಷ್ಟವಾಗಲ್ಲ. ಯಾಕೆ ಗೊತ್ತಾ? ಈ ಕಣ್ಣುಗಳನ್ನು ನೇರವಾಗಿ ನೋಡಬೇಕು, ಕನ್ನಡಕದ ಮರೆಯಲ್ಲಿ ಅಲ್ಲ ಎಂದು ಅವಳ ಹೆಗಲ ಮೇಲೆ ತನ್ನ 2 ಕೈಗಳನ್ನು ಹಾಕಿ, ಈಗ ನೀನು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯ ಮಧು ಎಂದವನ ಮಾತಿಗೆ ನಾಚಿಕೆಯಿಂದ ಮುದುಡಿದಳು. ಮದುವೆಯಾಗಿ 4 ತಿಂಗಳ ನಂತರ ಗಂಡ ಹೆಂಡತಿ ಸ್ವಲ್ಪ ಹೊತ್ತು ಕೂತು ಮಾತನಾಡಿದ್ದು. ಅವನ ಹಿಡಿತದಿಂದ ಬಿಡಿಸಿಕೊಂಡು, ಸಮಯ ಆಗೋದಿಲ್ಲವೇನೋ, ಆಗಲೇ ಅವಸರಿಸುತ್ತಿದ್ದೀರಾ? ನಾನು ವೈಶುಗೆ ತಿಳಿಸಿ ಬರುತ್ತೇನೆ ಎಂದು ಅವನಿಂದ ಬಿಡಿಸಿಕೊಂಡು ರೂಮಿನಿಂದ ಹೊರಬಂದವಳ ಮನಸ್ಸು ಮತ್ತೆ ದ್ವಂದ್ವದಲ್ಲಿ ಬಿತ್ತು. ಅವನ ಸಾಂಗತ್ಯದಲ್ಲಿರಬೇಕಾದರೆ ಬರದ ಯೋಚನೆ ಅವನಿಂದ ದೂರದ ಕ್ಷಣ ಮೆದುಳಿನಲ್ಲಿ ಬಂದು ಕುಳಿತು ಬಿಡುತ್ತಿತ್ತು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ಎಲ್ಲ ನಿನ್ನ ಧರ್ಮ. ಶಿವಪ್ಪ, ನಿನ್ನನ್ನು ನಂಬಿ ನಾನು ಗಂಡನ ಮನೆಗೆ ಹೋಗಲೇಬೇಕು ಎಂದು ನಿರ್ಧಾರ ಮಾಡಿದ್ದೇನೆ. ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ ಎಂದು ಗೆಳತಿಯ ಹುಡುಕಿಕೊಂಡು ಅಡುಗೆ ಮನೆಗೆ ಬಂದವಳಿಗೆ ಎಣ್ಣೆಯಲ್ಲಿ ಹಪ್ಪಳ ಕರಿಯುತ್ತಿದ್ದವಳನ್ನು ಕಂಡಳು. ಅಡುಗೆ ಮನೆಗೆ ಬಂದವಳೆ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು, ವೈಶು, ಇದು ನಿಜಾನಾ ಎಂದು ಸೋಜಿಗದಿಂದ ಕೇಳಿದಳು ಮಧು. ವೈಷ್ಣವಿ ಎಂದು ಅಡುಗೆ ಮಾಡಿದವಳಲ್ಲ, ಹಾಗಾಗಿ ಅಲ್ಲ, ಅವಳ ಭೂತ ಎಂದು ಹಪ್ಪಳ ಕರಿಯುವುದರಲ್ಲೇ ಮಗ್ನಳಾಗಿದ್ದವಳನ್ನು ನೋಡಿ ಸುಮ್ಮನೆ ನಿಂತಳು. ಯಾಕೆ ಮಧು ಸುಮ್ಮನೆ ನಿಂತು ಬಿಟ್ಟೆ? ಅಲ್ಲ, ನಾನು ಹಪ್ಪಳ ಕರಿಯುತ್ತಿರುವುದು ನಿನಗೆ ಆಶ್ಚರ್ಯವಾಗುತ್ತಿದೆಯಾ? ಅಷ್ಟೊಂದು ಅಚ್ಚರಿಗೊಳಗಾಗಬೇಡ ಎಂದು ಸ್ಟವ್ ಆರಿಸಿ ಮಧು ಕಡೆ ತಿರುಗಿ, ಏನು ನಿರ್ಧಾರ ಮಾಡಿದೆ ಮಧು? ಗೆಳತಿನ ಕೈ ಹಿಡಿದಳು. ಅವಳ ಪ್ರಶ್ನೆಗೆ ಉತ್ತರಿಸದೆ, ಅಂಕಲ್ ಆಂಟಿ ಇನ್ನೂ ಮನೆಗೆ ಬಂದಿಲ್ಲವಾ? ಯಾರೂ ಕಾಣುತ್ತಿಲ್ಲ. ಅಪ್ಪ ಎಲ್ಲಿ ಹೋಗಿದ್ದಾರೆ ಎಂದು ಗೊತ್ತಿಲ್ಲ. ಅಮ್ಮ ನಿನ್ನೆ ರಾತ್ರಿ ಅವರ ಫ್ರೆಂಡ್ ಮಗನ ಮದುವೆಗೆ ಹೋಗಿದ್ದಾರೆ. ಇನ್ನು ಅವರು ಬರೋದು ಸಾಯಂಕಾಲನೇ. ಮಧು, ನಮ್ಮ ಅಪ್ಪ ಅಮ್ಮ ನನಗೆ ಅವರ ಸಮಯ ಮೀಸಲಿಟ್ಟು ನನಗೆ ಪ್ರೀತಿಸೋದಿದ್ದರೆ, ಪ್ರೊಟೆಕ್ಷನ್ ಚೆನ್ನಾಗಿ ಕೊಟ್ಟಿದ್ದರೆ ಅದೆಲ್ಲ ಇರಲಿ. ಇವಾಗ ಹೇಳು, ಏನು ನಿನ್ನ ನಿರ್ಧಾರ ಎಂದಳು. ಅವಳಿಗಂತೂ ಕಾತುರತೆ. ಗೆಳತಿ ದುಡುಕಿಬಿಟ್ಟರೆ ಎಂಬ ಭಯದಿಂದ. ಹೌದು, ನಿನಗೆ ಸೂರ್ಯ ಅವರ ನಂಬರ್ ಹೇಗೆ ಸಿಕ್ಕಿತ್ತು ಎಂದು ಗೆಳತಿಗೆ ಪ್ರಶ್ನಾರ್ಥಕವಾಗಿ ನೋಡಿದವಳನ್ನು ನೋಡಿ, ಅದು ನಿನ್ನ ಮೊಬೈಲ್ನಲ್ಲಿ ಕದ್ದು ತೆಗೆದುಕೊಂಡೆ. ಸೂರ್ಯನಿಗೆ ಫೋನ್ ಮಾಡೋಣ ಎಂದುಕೊಂಡು ಅಷ್ಟರಲ್ಲಿ ಅವರೇ ಫೋನ್ ಮಾಡಿದ್ದರು. ನನ್ನ ನಂಬರ್ ನಿಮ್ಮ ದೊಡ್ಡಪ್ಪನಿಂದ ಪಡೆದುಕೊಂಡು ನಾನು ಬರೀ ಮನೆ ವಿಳಾಸ ಕೊಟ್ಟೆ ಅಷ್ಟೇ ಎಂದು ಗೆಳತಿಯ ಕೆನ್ನೆ ಹಿಡಿದು. ಮಧು, ಯಾವ ನಿರ್ಧಾರ ತೆಗೆದುಕೊಂಡೆ ಎಂದು ಸ್ವಲ್ಪ ತಳಮಳದಿಂದ ಕೇಳಿದಳು ವೈಷ್ಣವಿ. ತನ್ನ ಗೆಳತಿ ದುಡುಕಿ ನಿರ್ಧಾರ ತೆಗೆದುಕೊಂಡು ಬಿಟ್ಟರೆ ಎಂಬ ಕಳವಳದಿಂದ. ರಾತ್ರಿಯೆಲ್ಲ ತುಂಬ ಯೋಚಿಸಿದೆ ವೈಶು, ನೀನು ಹೇಳಿದ್ದು ಸರಿ ಎನಿಸಿತು. ಅದಕ್ಕೆ ನಾನು ನನ್ನ ಗಂಡನ ಮನೆಗೆ ಹೋಗೋಣ ಎಂದು ನಿರ್ಧರಿಸಿದ್ದೀನಿ ಎಂದು ಮುಖದಲ್ಲಿ ಒಂದು ತಿಳಿನಗು ಅರಳಿಸಿದಳು. ನಿಜಾನಾ ಎಂದು ಅವಳ 2 ಭುಜಗಳನ್ನು ಗಟ್ಟಿಯಾಗಿ ಒತ್ತಿ ಕೇಳಿದಳು ವೈಷ್ಣವಿ. ಮಧು ಉತ್ತಮ ನಿರ್ಧಾರ ತೆಗೆದುಕೊಂಡಳು ಎಂಬ ಸಂಭ್ರಮದಿಂದ. ಯಾರದ್ದೋ ಬಲವಂತದಿಂದ ನೀನು ಈ ನಿರ್ಧಾರ ಮಾಡಿಲ್ಲ ತಾನೇ? ನಿನ್ನ ಮನಸ್ಸು ಮುಕ್ತವಾಗಿ ಒಪ್ಪಿಗೆ ಕೊಟ್ಟಿದೆ ತಾನೇ? 2 ಬಾರಿ ಕೇಳಿದಳು ವೈಷ್ಣವಿ. ನಿಜ ವೈಶು, ಯಾರೂ ನನ್ನ ಬಲವಂತ ಮಾಡಿಲ್ಲ ಎಂದವಳ ಆಲಂಗಿಸಿದಳು ವೈಷ್ಣವಿ. ತನ್ನ ಆಲಂಗಿಸಿದ ಗೆಳತಿಯ ಬೆನ್ನ ಸವರಿದಳು ಮಧು. ನಾನು ಯೋಚಿಸುತ್ತಿದ್ದೆ, ಯಾಕೆ ಮಧು ಮೌನಿ, ಯಾಕೆ ಯಾವಾಗಲೂ ನಿಗೂಢವಾಗಿ ಭಾಸವಾಗುತ್ತಾಳೆ ಎಂದು. ಆದರೆ ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ನೋವಿದೆ ಎಂದು ನನಗೆ ತಿಳಿದಿರಲಿಲ್ಲ. ಅಲ್ಲ ಕಣೆ, ಒಂದು ಸರ್ತಿ ನನಗೆ ನಿನ್ನ ನೋವನ್ನು ಹೇಳಿಕೋಬೇಕೆನಿಸಲಿಲ್ಲವಾ? ನಾನು ನಿನಗೆ ಅಷ್ಟು ದೂರದವಳಾಗಿ ಕಂಡೆನಾ ಮಧು? ನನ್ನ ಜೀವನದಲ್ಲಿ ನೀನೇ ಸ್ಫೂರ್ತಿ ಕಣೆ. ಅದೆಷ್ಟೇ ನೋವಿದ್ದರೂ ಒಬ್ಬರಿಗೂ ಗೊತ್ತಾಗದಿರದಂತೆ ಗೌಪ್ಯವಾಗಿಟ್ಟುಕೊಂಡು ಹೊರಗಡೆ ನಗುಮುಖದಿಂದ ಇರುತ್ತೀಯಲ್ಲ, ಅದು ಹೇಗೆ ಸಾಧ್ಯ? ನೀನು ತುಂಬ ಗಟ್ಟಿ ಮಧು. ತಂದೆಯ ಥರ ಕಂಡ ಮಾವನೇ ನಿನ್ನ ಕಾಮುಕತೆಯಿಂದ ನೋಡಿದಾಗ, ಅಬ್ಬಾ ಮಧು, ನಿನ್ನ ಜಾಗದಲ್ಲಿ ನಾನೇನಾದರೂ ಇದ್ದಿದ್ದರೆ ಬಗುತುಕುತ್ತಾನೇ ಇರಲಿಲ್ಲವೆನಿಸುತ್ತದೆ. ಛೇ, ಏನು ಮಾತನಾಡುತ್ತಿದ್ದೀಯಾ ವೈಶು ಎಂದು ಅವಳ ಬಾಯಿಯ ಮೇಲೆ ಬೆರಳಿಟ್ಟಳು. ಏನು ಅಂತ ಹೇಳಲಿ ವೈಶು, ನಾನು ಕೂಡ ಮೊದಲ ಮಾತಿನ ಚಿನುಕುರುಳಿ. ನಾನು ಮಾತನಾಡುತ್ತಿದ್ದರೆ ಅಜ್ಜಿ, ಅಯ್ಯೋ ಅದೆಷ್ಟು ಮಾತನಾಡುತ್ತೀಯೇ ನನ್ನ ಕೂಸೆ ಎಂದು ನನಗೆ ದೃಷ್ಟಿ ತೆಗೆಯುತ್ತಿದ್ದರು. ಯಾವಾಗ ನನಗೆ ಬುದ್ಧಿ ಬರೋದಕ್ಕೆ ಶುರುವಾಯಿತು, ಮತ್ತೆ ಮಾವನ ನೋಟದಲ್ಲಿ ಬದಲಾವಣೆ ಕಂಡೆನು. ಆವಾಗ ನನ್ನ ಮಾತನ್ನು ನಿಲ್ಲಿಸಿಬಿಟ್ಟೆ. ಎಷ್ಟರ ಮಟ್ಟಿಗೆ ಎಂದರೆ, ದೊಡ್ಡಪ್ಪನ ಮನೆಗೆ ಯಾರಾದರೂ ಬಂದರೆ ನಾನು ಮಾತನಾಡುತ್ತಿರೋದನ್ನು ನೋಡಿ ಈ ಹುಡುಗಿ ಮೂಗಿನಾ ಎಂದು ಕೇಳುವ ಮಟ್ಟಿಗೆ ಒಂದೊಂದು ಸರ್ತಿ ನಾನು ನನ್ನ ಮಾತನ್ನು ಮರೆತು ಬಿಟ್ಟಿದ್ದೀನಿ ಅನಿಸೋದು. ಇದಕ್ಕೆಲ್ಲ ಕಾರಣನೇ ನನ್ನಪ್ಪ. ಅವರು ಒಬ್ಬರು ಸರಿ ಇದ್ದರೆ ನನಗೆ ಈ ಪರಿಸ್ಥಿತಿ ಬರುತ್ತಿತ್ತ? ಮಾವ ನನ್ನ ಮೇಲೆ ಕೆಟ್ಟ ದೃಷ್ಟಿ ಹಾಕೋಕ್ಕಾಗುತ್ತಿತ್ತ? ಮಾತು ಮರೆತು ಬಿಟ್ಟೆ, ಮೌನನೇ ಆಭರಣ ಮಾಡಿಕೊಂಡು ಬಿಟ್ಟೆ. ಎಲ್ಲರಿಗೂ
ಕಣ್ಣಿಗೂ ನಾನು ಅಳುಮುಂಜಿ ಥರ ಕಂಡೆ. ಏನು ಮಾಡಲಿ ಹೇಳು, ಆ ದೇವರು ನನಗೆ ದುಃಖನೇ ಮರೆಯೋಕೆ ಕೊಟ್ಟಿರೋ ಆಯುಧ ಅದೊಂದೇ. ಯಾರಿಗೂ ಕಾಣದೆ ಹತ್ತು ನನ್ನ ನೋವ ಮರೆಯುತ್ತಿದ್ದೆ. ಅಪ್ಪ ನನ್ನ ಪ್ರೀತಿಸದಿದ್ದರೂ ಪರವಾಗಿರಲಿಲ್ಲ. ಅವರು ನನ್ನ ಜೊತೆ ಇದ್ದಿದ್ದರೆ ನನ್ನ ಮೇಲೆ ಮಾವ ದೌರ್ಜನ್ಯ ಮಾಡೋಕ್ಕಾಗುತ್ತಿತ್ತಾ ಹೇಳು? ಆಗುತ್ತಿರಲಿಲ್ಲ. ಯಾಕೆಂದರೆ ಅವರ ಅಪ್ಪ ಇದ್ದಾನೆ ಎಂಬ ಭಯವಿರೋದು. ಹೆಣ್ಣು ಮಕ್ಕಳಿಗೆ ಅವಳ ನೋವು ಕಷ್ಟ ಹೇಳಿಕೊಳ್ಳೋದಕ್ಕೆ ಅಮ್ಮ ಹೇಗೆ ಬೇಕೋ ಅದೇ ರೀತಿ ಈ ತರಹ ದುಃಖ ಹೇಳಿಕೊಳ್ಳೋಕೆ ಅಪ್ಪ ಇರಬೇಕು ವೈಶು ಎಂದವಳ ಕಣ್ಣಲ್ಲಿ ಗಳಗಳನೆ ಇಳಿದವು ಕಣ್ಣೀರು. ಇಬ್ಬರೂ ಕ್ಷಣಕಾಲ ಯಾವ ಮಾತನಾಡದೆ ಸುಮ್ಮನಿದ್ದರು. ಇಬ್ಬರೂ ಕಣ್ಣಲ್ಲೂ ನೀರು. ತನ್ನ ಕಣ್ಣೀರು ಒರೆಸಿಕೊಂಡು ವೈಷ್ಣವಿಯ ಕಣ್ಣಲ್ಲಿದ್ದ ನೀರು ನೋಡಿ ತನ್ನ ಬುದ್ಧಿಗೆ ತಾನೇ ಜರೆದುಕೊಂಡಳು. ಅರೆ ವೈಶು, ಕಣ್ಣಲ್ಲಿ ನೀರು, ದೇವರೇ, ನಾನು ಯಾವತ್ತೂ ಅಳಲ್ಲ, ನಾನು ತುಂಬ ಗಟ್ಟಿ ಎಂದು ಹೇಳುತ್ತಿದ್ದವಳು ಆದರೆ ಈಗ ಅಳುತ್ತಿದ್ದಾಳೆ. ಇದು ವೈಶುನೇನಾ? ಹೌದು, ಇದು ವೈಶು ಅಲ್ಲ, ಅವಳ ಭೂತಾನೇ ಇರಬೇಕು ಎಂದು ಗೆಳತಿಯ ಕಡೆ ದಪ್ಪದಾದ ಕಣ್ಣು ಬಿಡುತ್ತಾ, ನನ್ನ ಮಾತು ನನಗೆ ತಿರುಗಿಸಿ ಹೇಳುತ್ತಿದ್ದೀಯಾ? ಭಾರಿ ಚಾಲಾಕಿ ಕಣೆ ನೀನು ಮಧು. ಆದರೂ ತುಂಬ ನೋವಾಗುತ್ತಿದೆ ಮಧು. ಸೂರ್ಯನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲಲ್ಲ. ಯಾಕೆ ಗೊತ್ತಾ? ಅವತ್ತು ಅವರು ನಿನ್ನ ಕಾಪಾಡದೇ ಇದ್ದಿದ್ದರೆ ನೀನು ಬದುಕುತ್ತಿದ್ದೀಯೋ ಇಲ್ಲವೋ ಗೊತ್ತಿಲ್ಲ. ಅವರು ನಿನ್ನ ಕಾಪಾಡಿ ನನಗೊಂದು ದೊಡ್ಡ ಬಹುಮಾನ ಕೊಟ್ಟರು. ಅದು ನೀನೇ. ನಾನು ಅಪ್ಪನ ಹತ್ತಿರ ಗಲಾಟೆ ಮಾಡಿ ನ್ಯಾಷನಲ್ ಕಾಲೇಜ್ ಸೇರಿಕೊಂಡಿದ್ದಕ್ಕೂ ಸಾರ್ಥಕವಾಯಿತು. ನಮ್ಮ ಸ್ನೇಹ ಆ ವಿಧಿನೇ ಬೆಸೆದ ನಂಟು. ಹೌದು, ನಿಮ್ಮ ಅಪ್ಪ ಎಲ್ಲಿದ್ದಾರೆ? ನನಗೂ ಗೊತ್ತಿಲ್ಲ ವೈಶು ಅಪ್ಪ ಎಲ್ಲಿದ್ದಾರೆಂದು. ದೊಡ್ಡಪ್ಪನನ್ನು ಕೇಳಿದರೆ ಏನೂ ಮಾತನಾಡಲ್ಲ. ಅದೆಲ್ಲೋ ಬಿದ್ದು ಸಾಯುತ್ತಿದ್ದಾನೆ. ಅವನ ಬಗ್ಗೆ ಯಾಕೆ ನಿನಗೆ? ತನ್ನ ಮಗಳ ಭವಿಷ್ಯ ರೂಪಿಸೋದಕ್ಕಾಗದಿರೋ ನಾಲಾಯಕ್ ಅವನು. ನೀನು ಯಾಕೆ ಅವನನ್ನು ನೆನಪಿಸಿಕೊಳ್ಳುತ್ತೀಯ ಎನ್ನೋರು. ನಾನು ಜಾಸ್ತಿ ಕೇಳೋದಕ್ಕೆ ಹೋಗುತ್ತಿರಲಿಲ್ಲ. ನಿನಗೆ ಗೊತ್ತಾ ವೈಶು, ಅಪ್ಪ ಬದುಕಿದ್ದಾರಾ ಸತ್ತಿದ್ದಾರಾ ಒಂದು ಗೊತ್ತಿಲ್ಲ ನನಗೆ. ಆದರೂ ನನಗೊಂದು ಆಸೆ ಇದೆ ವೈಶು, ಅಪ್ಪನನ್ನು ನೋಡಬೇಕು, ಅವರಿಗೆ ಕೇಳಬೇಕು ನನ್ನನ್ಯಾಕೆ ಬೇಡವಾದೆ ಎಂದು. ಆದರೆ ಅದು ಯಾವಾಗ ಈಡೇರುತ್ತೋ ನನಗೆ ಗೊತ್ತಿಲ್ಲ, ಅಥವಾ ಅದು ಈಡೇರುವುದಿಲ್ಲವೋ ಅದೂ ಗೊತ್ತಿಲ್ಲ ಎಂದು ಜೋರಾದ ಉಸಿರು ತಬ್ಬಿದಳು. ಇವಳಿನ್ನೂ ಬರಲಿಲ್ಲ, ಅದೇನು ಮಾತನಾಡುತ್ತಿದ್ದಾಳೆ ಎಂದು ಅಡುಗೆ ಮನೆ ಬಳಿಗೆ ಬಂದವನಿಗೆ ಅವಳು ಅವರ ಅಪ್ಪನ ಬಗ್ಗೆ ಹೇಳುತ್ತಿರುವ ವಿಷಯ ಕೇಳಿಸಿತು. ಮನದಲ್ಲೇ ನಿಶ್ಚಯಿಸಿದ ಅವರ ಅಪ್ಪನನ್ನು ಹುಡುಕಿ ಅವಳ ಮುಂದೆ ನಿಲ್ಲಿಸಬೇಕೆಂದು. ಮುಂದುವರಿಯುವುದು. ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿ.